ನಮಸ್ಕಾರ. ನಾನು ಏನು ಹೇಳೋದಂದರೆ, ಶಾದಿಪುರಾಗ ಮಣ್ಣಿಂದ ಗಾಡಿಗಳು ಜಾಸ್ತಿ ಹೋಗ್ತೈತೆ. ಆ ಗಾಡಿಗಳು ಬಂದ್ ಮಾಡಬೇಕು. ಡೈಲಿ ಒಂದು ದಿನಕ್ಕೆ ದಿನ ಒಂದು ಆಕ್ಸಿಡೆಂಟ್ಗಳು ಆಗ್ತಿದೆ. ಅರಣ್ಯ ಇಲಾಖೆ ಅದರಿಂದ ಹೋಗ್ತಿದೆ ಗಾಡಿ, ಸಿಂಗಲ್ ರೋಡ್, ಅದರಿಂದ ಭಾಳಷ್ಟು ಪ್ರಾಬ್ಲಮ್ ಆಗ್ತಿದೆ. ಮತ್ತು ತಟ್ಟೆಪಲ್ಲಿಂದ ಬರೋ ಗಾಡಿಗಳು ರೂಟು ಈ ಕಡೆಯಿಂದ ಇಲ್ಲ, ಆದ್ರೂ ಈ ಕಡೆಯಿಂದ ರೂಟ್ ಮಾಡ್ಕೊಂಡು ಈ ಕಡೆಯಿಂದ ಬರ್ತಿದ್ದಾರೆ. ಅವರು ರೈಟಿದಾಗ 25 ಟನ್ ಇರ್ತದ. ಅವರು ನಾವು ಎಲ್ಲ ಜೋಕಿ ಮಾಡಿದ್ರೆ 50 ಟನ್ ಮೇಲೆ ಇದೆ, ಅಷ್ಟು ಲೋಡ್ ಓವರ್ಲೋಡ್ ಹಾಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಬಂದ್ ಮಾಡಿಸ್ಬೇಕು. ಎಲ್ಲ ಅಕ್ರಮಾಗ ನಡೆಸ್ತಾ ಇದ್ದಾರೆ. ಮತ್ತು ಮಣ್ಣು ಮತ್ತು ಇಲ್ಲಿ ಪಟ್ಟ ಇರೋ ಭೂಮಿ ಅದರಿಂದ ಮಣ್ಣು ಕೂಡ ಓಡಿಸ್ತಾ ಇದ್ದಾರೆ, ಗಣಿಗಳು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನಿಂದಿಸ್ಬೇಕು. ಇದು ಏನು ಈ ಸರ್ಕಾರ ಇದೆಯಲ್ಲ, ಎಷ್ಟೋ ಸಾರಿ ನಾನು ಮನವಿ ಕೊಟ್ಟು ಹೋದ ವರ್ಷ ಎಲ್ಲ ಕೊಟ್ಟು ಸಾಕಾಗಿದೆ. ಮತ್ತೆ ಚಾಲು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪೊಲೀಸ್ದವರು ಅಷ್ಟೇ, ಪೊಲೀಸ್ದವರು ಇಲ್ಲ, ಅವ್ರು ಮುಂದೆನಿಂದ ಹೋದ್ರೂ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಅವ್ರು ಯಾಕೆ ನೀನು ಇದು ಮಾಡಿದ್ದೆ ಅದು ಮಾಡಿದೆ, ನಾವು ಎಲ್ಲ ಕೇಳಲ್ಲ. ನಾವು ಆರ್ ಟಿ ಒದು ಕೇಳ್ರಿ, ಆರ್ ಟಿ ಒ ಇದು ಮಾಡ್ತಾರೆ. ಲಾರಿಗಳು ನಿಲ್ಸಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮ್ಮ ಅರಣ್ಯ ಇಲಾಖೆದಾಗ ನೀವು ಯಾಕೆ ಗಾಡಿ ಬಿಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಅರಣ್ಯ ಇಲಾಖೆಯಿಂದ ಗಾಡಿ ಯಾಕೆ ಬಿಡ್ತಾ ಇದ್ದೀರಿ, ಆ ಕಡೆಯಿಂದ ಮಣ್ಣು ಯಾಕೆ ಹೋಗ್ತಿದೆ ರೋಡ್ಗೆ ಅಂದರೆ, ಸಿಂಗಲ್ ರಸ್ತೆ ಇದೆ ಯಾಕೆ ಹೋಗ್ತಿದೆ, ಈ ಥರ ತೊಂದರೆ ಆಗ್ತಿದೆ ಮಂದಿಗೆ ಅಂದರೆ, ಇಲ್ಲ ಮಣ್ಣಿಂದ ಗಾಡಿನೂ ಹೋಗ್ಬೋದು, ನೀನು ಈ ಲಾರಿನೂ ಹೋಗ್ಬೋದು, ಬೈಕನ್ನು ಹೋಗ್ಬೋದು. ನೀವು ಲಾರಿ ಯಾಕೆ ಹೋಗ್ತಾ ಇಲ್ಲ, ಯಾಕೆ ಇದು ನಮ್ಗೆ ಎಲ್ಲ ಅದು ಕೇಳೋದು ನಮಗೂ ಇಲ್ಲ. ನೀವು ಏನು ಹೇಳ್ತೀರ, ನಾವು ಏನದಂದರೆ ನಮ್ಮ ಗಾಡಿ ರೋಡ್ ಅದ, ರೋಡಕ್ಕೆ ಹೋಗ್ತದದು. ನಮ್ಗೆ ಗಾಡಿಗಳು ಹೋಗ್ತಿದೆ, ಏದಕ್ಕೆ ಹೋಗ್ತೀವಿ ಅಂದರೆ ನೀವು ಯಾರಿಗ ಕಂಪ್ಲೇಂಟ್ ಆರ್ ಟಿ ಒ ಮಾಡಂತ ಹೇಳ್ತೀರಿ. ಆರ್ ಟಿ ಒ ಈ ಕಡೆ ಬರೋದೇ ಇಲ್ಲ. ಆರ್ ಟಿ ಒ ಮಾಡಿದ್ರು ಆ ಕಡೆ ಹೋಗ್ಬಿಡ್ತಾರೆ. ಮತ್ತು ಮೊನ್ನೆ ಒಂದು ಮೈನ್ಸ್ ಅವ್ರು ಬಂದಿದ್ರು. ಮೈನ್ಸ್ ಅವ್ರು ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಅವ್ರಿಗೇನೋ ರೊಕ್ಕ ಕಳಿಸ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಮೈನ್ಸ್ ಅವ್ರು ಬಂದು ಮತ್ತು ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಗಾಡಿಗಳಿಂದ ಭಾಳಷ್ಟು ತೊಂದರೆ ಆಗ್ತಿದೆ ಊರಾಗ ಜನಗಳಿಗೆ. ನಮ್ಮ ಶಾದಿಪುರ ನಿಂದ ನಿಂದಳಿವರೆಗೂ ಭಾಳಷ್ಟು ತ್ರಾಸಾಗ್ತಿದೆ ನಮಗೆ. ಅಂದರೆ ನಮ್ಮಪ್ಪಂದು ಮನೆಯಿಂದ ಮಣ್ಣು ಹೋಗ್ತಿದೆ ಅಂತ ನಾನು ಅಷ್ಟು ಇದು ಮಾಡ್ತಾ ಇಲ್ಲ. ಎಲ್ಲರಿಗೂ ತೊಂದರೆ ಆಗ್ತಿದೆ. ಜನ ಸೇವಕಿದ್ದೀನಿ, ಜನ ಸಲಾಗಿ ನಾನು ಬಡ್ದಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಅರಣ್ಯ ಇಲಾಖೆಯಿಂದ ಭಾಳಷ್ಟು ತೊಂದರೆ ಆಗ್ತಿದೆ. ಜನಗಳಿಗೆ ಎಲ್ಲರಿಗೂ ತೊಂದರೆ ಅಂದರೆ ತೊಂದರೆ, ಭಾಳಷ್ಟು ತೊಂದರೆ ಆಗ್ತಿದೆ ಊರಾಗ. ನಮ್ಮ ಊರಿನ ಜನಗಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಗಾಡಿಗಳು ಹೋಗ್ತಿದೆ, ಅದಕ್ಕೆ ಲಾರಿಗಳು ಇಷ್ಟು ದೊಡ್ಡ ಲಾರಿಗಳು, ವಾಹನಗಳು ಇಷ್ಟು ಮಣ್ಣು ತುಂಬಿಕೊಂಡು ಹೋಗ್ತಿದೆ ಅಂದರೆ ಯಾರೂ ಕೇಳೋರಿಲ್ಲ ಇಲ್ಲಿ. ನಾನು 4-5 ಸಾರಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ, 4-5 ಸಾರಿ ಆಯಿತು ಈಗ. ಆದ್ರೂ ಮೊನ್ನೆ 4 ಗಂಟೆ ತನಕ ಗಾಡಿಗೆ ಜಾಗ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಜಾಗ ಇದ್ದಿದ್ದಿಲ್ಲ, ಹಂಗಾಗ್ಬಿಟ್ಟಿದೆ. ಇದು ಎಲ್ಲ ಲಾರಿಗಳನ್ನು ಬಂದ್ ಮಾಡಬೇಕು. ಎಲ್ಲ ತೆಲಂಗಾಣದಿಂದ ಬರ್ತದೆ ಮಣ್ಣಿನ ಗಾಡಿ. ಈ ಕಡೆ ರೂಟೇ ಇಲ್ಲ ಅವ್ರದ್ದು. ರೂಟ್ ಏನೋ ಬೇರೆ ಕಡೆಯಿಂದ ಹೋಗ್ತದೆ, ತಾಂಡ್ರು ಕಡೆಯಿಂದ ಹೋಗಬೇಕು. ಅದು ನಮ್ಮ ಕರ್ನಾಟಕಕ್ಕೆ ಬರಲೇಬಾರ್ದು ಅವರು. ಇದು ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ತದೆ ಮಣ್ಣುಗಳು ಅಂದರೆ. ಮತ್ತು ಇನ್ನೂ ಒಂದು ಏನದಂದರೆ, ನಮ್ಮ ಪಟ್ಟ ಭೂಮಿನಿಂದ ಮಣ್ಣು ಓಡಿಸ್ತಾರೆ ಜನ. ಅದು ಸ್ವಲ್ಪ ಏನೋ ಹಪ್ತಗಳು ಎಲ್ಲ ಕಡೆ ಕೊಟ್ಬಿಟ್ಟು ಅದು ಕೂಡ ನಡೆಸ್ತಾ ಇದ್ದಾರೆ. ಅದು ರಾತ್ರಿ ನಡೆಸ್ತಾರೆ, ಯಾವಾಗ ಅವ್ರು ನಡೆಸ್ತಾರೋ ಏನೋ ಗೊತ್ತಿಲ್ಲ. ನಾನು ಎಲ್ಲ ಕಡೆ ನೋಡಿದ್ರೆ ಗುಂಡಿಗಳು ನೋಡಿದ್ರೆ ಎಪ್ಪೋ ಅಂತ ದೊಡ್ಡ ಗುಂಡಿಗಳು ಬಿದ್ದದ. ಯಾರೂ ಕೇಳೋರಿಲ್ಲ ಇಲ್ಲಿ. ಅಂದರೆ ನಮ್ಮ ಭಾಗದಾಗ ಇದು ಗಾಡಿ ಬಂದ್ ಮಾಡಬೇಕು. ಫಸ್ಟ್ ಹೇಳ್ತಾ ಇದ್ದೀನಿ, ಈ ಗಾಡಿ ಬಂದ್ ಮಾಡಬೇಕು. ಯಾವ ಅಧಿಕಾರಿಗಳು ಇರಲಿ, ಯಾವನೂ ಇರಲಿ, ನೀವು ಗಮನಕ್ಕಿಲ್ಲ. ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರೇನ್ರಿ? ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರೇನ್ರಿ? ಎಲ್ಲ ಪೊಲೀಸ್ದವ್ರೂ ಹಂಗೆ ಇದ್ದೀರಿ, ಮತ್ತು ನೀವು ಅಧಿಕಾರಿಗಳೂ ಹಂಗೆ ಇದ್ದೀರಿ. ನೀವು ಯಾಕೆ ಈ ಥರ ಮಾಡ್ತಿದ್ದೀರಿ? ಯಾಕೆ ಈ ಥರ ನಡೀತಾ ಇದೆ ಗಾಡಿಗಳು? ನೀವು ಗಮನಕ್ಕಿಲ್ಲ ಏನು? ಈ ಥರ ಗಾಡಿಗಳು ಯಾಕೆ ನಡೀತಾ ಇದೆ ಇಲ್ಲಿ? 22ನೇ ತಾರೀಕು ಇದು ಗಾಡಿ ಟ್ರಾಫಿಕ್ ಎಷ್ಟು ಜಾಮ್ ಆಗಿ 4 ತಾಸು ತನಕ ನಾವು ಈ ಕಡೆಯಿಂದ ಆ ಕಡೆ ಹೋಗಿ ಜಾಗ ಇಲ್ಲ, ಆ ಥರ ಮಾಡಿಬಿಟ್ಟಿದ್ದೀರಿ. ಆದ್ರೂ ಗಾಡಿ ನೀವು ಖಾಲಿ ಟ್ರಾಫಿಕ್ ಪೊಲೀಸ್ ಇದ್ದೀರಿ. ಏನು ಪೊಲೀಸ್ ಇದ್ದೀರಿ ನೀವು? ಎಷ್ಟು ತನಕ ನೀವು 4 ಗಂಟೆ ತನಕ ನೀವು ಅರಣ್ಯ ಇಲಾಖೆಯಿಂದ ಆ ಕಡೆ ಹೋಗ್ಲಿಕ್ಕೆ ಜಾಗ ಇಲ್ದಿರ ಈ ಥರ ಮಾಡಿಬಿಡ್ತೀರಲ್ಲ? ಯಾಕೆ ಈ ಥರ ಮಾಡ್ತಾ ಇದ್ದೀರಿ? ಎಲ್ಲ ಈ ಕಡೆ ಯಾರೋ ಏನು ಕೇಳೋರಿಲ್ಲ. ಏನು ಆ ಥರ ನಿಮ್ಮ ರಾಜಕೀಯ ನೀವೇ ಮಾಡ್ಕೊಳತ್ತೀರೇನು? ಡ್ಯೂಟಿ ಮಾಡತ್ತೀರಾ, ರಾಜಕೀಯ ಮಾಡತ್ತೀರ ನೀವು ಎಲ್ಲ? ಇದು ಜನಕ್ಕೆ ತೊಂದರೆ ಆಗ್ದಿರ ಮಾಡ್ರಿ. ಇದು ಜನಕ್ಕೆ ತೊಂದರೆ ಆದರೆ ನಾವು ಯಾರ ಬಳಿ ನಾವು ರೊಕ್ಕ ಕೇಳೋರಲ್ಲ. ನಾವು ರೊಕ್ಕ ಕೇಳ್ಕೊಂಡು ನಾವು ಬೇಡ್ಕೊಂಡು ತಿನ್ನೋರಲ್ಲ. ನಿಮ್ಮಂಥವ್ರು ಬೇಡ್ಕೊಂಡು ತಿನ್ನೋರು ನೀವು ಇಂಥ ಕೆಲಸ ಮಾಡೋರು. ಕಚ್ಚರ ನಾನು ಕೆಲಸ ಮಾಡ್ತಾ ಇರೋದು. ಎಲ್ಲ ಗಾಡಿಗಳು ಯಾಕೆ ನೀವು ಕರೆಕ್ಟಾಗಿದ್ದರೆ ಯಾಕೆ ಗಾಡಿಗಳು ಬರ್ತದ? ಯಾಕೆ ಗಾಡಿಗಳು ಈ ಕಡೆಯಿಂದ ಆ ಕಡೆ ಹೋಗ್ತದ? ನಮ್ಮ ತೆಲಂಗಾಣದಿಂದ ಗಾಡಿ ಈ ಕಡೆಯಿಂದ ಯಾಕೆ ಬರ್ತದ? ಅವ್ರ ರೂಟೇ ಇಲ್ಲ. ಈ ಕಡೆ ಆ ಕಡೆಯಿಂದ ಈ ಕಡೆ ಯಾಕೆ ಬರ್ತದ? ಅದು ಆ ಕಡೆಯಿಂದ ಹೋಗ್ಬೇಕಲ್ಲ.
ಆ ಕಡೆಯಿಂದ ರೂಟ್ ಯಾವ ಕಡೆ ಇದೆ ಆ ಕಡೆ ಕಳಿಸಿ, ಇಲ್ಲ ಚೆಕ್ ಪೋಸ್ಟ್ ಶಾದಿಪುರಕ್ಕೆ ಚೆಕ್ ಪೋಸ್ಟ್ ಹಾಕಿ ಮತ್ತು ಚೆಕ್ ಪೋಸ್ಟಿಂದ ನಾವು ಗಾಡಿ ಚೆಕ್ ಮಾಡಿ ಬಿಟ್ರಿ. ನೀವು ಎಲ್ಲ ಅವರು ಇವ್ರು ಫೋನ್ ಮಾಡ್ತಾರೋ ಈ ರಾಜಕಾರಣಿಗಳು ಫೋನ್ ಮಾಡಿ ನಿಮ್ಗೆ ಇದು ದಬಾವ್ ಕೊಟ್ಟರೆ ನಮಗೂ ಹೇಳ್ರಿ, ನಾವು ಅವ್ರ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತೀರಿ. ನೀವು ಅದಕ್ಕೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಿ ನೀವು? ಅದು ಗಾಡಿ ಬಂದ್ ಮಾಡಿರಿ ನೀವು ಫಸ್ಟು. ನಮ್ಗೆ ಗಾಡಿಗಳು ಮೊನ್ನೆ ಮತ್ತು 18ನೇ ತಾರೀಕು ಮತ್ತು ಆ ಹುಡುಗಂದು ಒಂದು ಏನು ಅವನು ಆ ಕಡೆಯಿಂದ ಬರ್ತಿದ್ದ ಹುಡುಗ, ಆ ಲೆಫ್ಟ್ ಸೈಡಿಗೆ ಹೋಗಿ ಬಂದು ಗಾಡಿ ಗುದ್ದಿದ್ದಾರೆ. ಅಂದರೆ ಅವ್ನಿಗೆ ಏನೂ ಆಗಿಲ್ಲ, ಆ ಕಡೆ ಹೋಗಿದ್ದಿದ್ರೆ ಅವ್ನು ಸತ್ತು ಹೋಗ್ತಿತ್ತು. ಒಳ್ಳೆ ಹುಡುಗ ಮತ್ತು ಏನಾಗಿದೆ ಅಂದರೆ ಮೊನ್ನೆ ಆ ಕಡೆಯಿಂದ ಮತ್ತು ಗಾಡಿ ಈ ಕಡೆಯಿಂದ ಹೋಗ್ಬೇಕಲ್ಲ, ಆ ಕಡೆ ಹೋಗಿ ಗುದ್ದಾನಂದ್ರೆ ಅವ್ನಿಗೆ ಸಾಯಿಸ್ಬೇಕಂತ ಇದು ಲಾರಿಗಳು ಹಿಂಗೆ ನಡೆಸ್ತಾ ಇದ್ದಾರೆ. ಏನು ಈ ಥರ ನಡೆಸಿದ್ರೆ ಸರಿ ಇರಲ್ಲ. ಈ ಅಧಿಕಾರಿಗಳು ಸರಿ ಇಲ್ಲ. ಇಲ್ಲಿ ನಮಗೆಲ್ಲ ಅಧಿಕಾರಿಗಳ ಮೇಲೇ ನಾನು ಇದು ನಾನು ಈ ಮಾಧ್ಯಮ ಕೊಡ್ತಾ ಇದ್ದೀನಿ. ನೀವು ಮಾಧ್ಯಮ ಅವ್ರಿಗೆ ನಿಮ್ಗೆ ಎಲ್ಲ ಕಡೆ ನೀವು ಈ ಚಿಂಚೋಳಿ ತಾಲೂಕದು ಏನಿದೆ ಅದು ಎಲ್ಲ ಕಡೆ ಹೋಗಬೇಕು, ಆ ಥರ ಮಾಡ್ತೀನಿ. ಇದು ಯಾಕಂದರೆ ಈ ಪೊಲೀಸ್ ಸ್ಟೇಷನ್ ಅವ್ರಿಗೆ ನಾವು ಎಷ್ಟೋ ಮರ್ಯಾದೆ ಕೊಟ್ಟು ಸಾಕಾಗಿದೆ. ಎಲ್ಲ ಮರ್ಯಾದೆ ಕೊಡೋದು ನನಗೆ ಬೇಡ. ಯಾರು ಇದು ಮೀರನ್ ಪೊಲೀಸ್ ಸ್ಟೇಷನು, ಕುಚ್ಚಾರಂ ಪೊಲೀಸ್ ಸ್ಟೇಷನ್, ಎಲ್ಲ ಪೊಲೀಸ್ ಸ್ಟೇಷನ್ ಕೇಳಿ ಸಾಕಾಗಿದೆ. ಯಾರು ನಿಲ್ಲಿಸಲ್ಲ, ಏನೂ ಇಲ್ಲ. ಈ ಗಾಡಿ ನಿಲ್ಲಿಸ್ಬೇಕಾದ್ರೆ ನಾನು ಇದು ಎಲ್ಲ DC-ಗೆ ಇದು ಎಲ್ಲ FC-ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಇದರ ಬಗ್ಗೆ. ಮತ್ತು ನೀವು SP-ಗೆ ಕೂಡ ಕೊಡ್ತೀನಿ. ಮತ್ತು ಈಗ ಫಸ್ಟ್ ಮಾಧ್ಯಮವರೆಗೂ ಕೊಡ್ತಾ ಇದ್ದೀನಿ. ಮತ್ತು ಆಮೇಲೆ ನಾನು ಅವ್ರಿಗೆ ಎಲ್ಲರಿಗೂ ಕಡೆ ಕೊಟ್ಟು 4-5 ದಿನ ಒಳಗೆ ದೊಡ್ಡ ಮಟ್ಟದಾಗಿ ಸ್ಟ್ರೈಕ್ ಮಾಡಿಲ್ಲ ಅಂದರೆ ನಾನು ಮತ್ತು ಎಲ್ಲ ಕಡೆ ಇದು ಚಿಂಚೋಳಿನೇ ಬಂದ್ ಮಾಡ್ತೀನಿ, ಎಲ್ಲ ಆಫೀಸ್ ಮುಚ್ಚಿಬಿಡ್ತೀನಿ, ಆ ಥರ ಮಾಡ್ತೀನಿ, ಅಥವಾ ನಾನು ಪವರ್ ತೋರಿಸ್ಬಿಡ್ತೀನಿ ಅಂತ ನಾನು ಈ ಮಾಧ್ಯಮದವ್ರಿಗೆ ಈ ವಿಡಿಯೋ ಕೊಡ್ತಾ ಇದ್ದೀನಿ.